ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಉಡುಪಿ ಸ್ಟೈಲಲ್ಲಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಬ್ರಾಹ್ಮಿನ್ ಸ್ಟೈಲಲ್ಲಿ ಟೊಮೆಟೊ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇದು ವೈಟ್ ರೈಸಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಬಾಯ್ಲ್ಡ್ ರೈಸಿಗೂ ಚೆನ್ನಾಗಾಗ್ತದೆ, ಆದರೆ ವೈಟ್ ರೈಸಿಗೆ ಇನ್ನೂ ಚೆನ್ನಾಗಾಗತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬೇಳೆ ತೊಗೊಂಡಿದ್ದೀನಿ, ಆರೆಂಜ್ ಕಲರ್ ಇದು. ಆಮೇಲೆ ಇಲ್ಲಿ ಕುಂಟೆ ಮೆಣಸು ತೊಗೊಂಡಿದ್ದೀನಿ. ಖಾರ ಇರೋದ್ರಿಂದ ಸ್ವಲ್ಪ ಹಾಕಿ, ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕರಿಮೆಣಸು ತೊಗೊಂಡಿದ್ದೀನಿ, ಮೆಂತ್ಯ ತೊಗೊಂಡಿದ್ದೀನಿ, ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಅಂದರೆ ನಾವು ಇದು ಹುಡಿ ಇಡೀ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಹುಡಿ ಮಾಡಿ ಇಟ್ಟಿರುವಂಥ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇದು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು. ಇಲ್ಲಿ 1/4 ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೇನೆ. ಆಮೇಲೆ ಹಿಂಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಆಮೇಲೆ ಇಲ್ಲಿ ಬೇಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಬಳಸ್ತಾ ಇದ್ದೀನಿ. ಸ್ವಲ್ಪ ಹಾಕಿ ಸಾಕು. ನೋಡಿ, ಎಣ್ಣೆ ಕಾಯ್ತಾ ಇದ್ದಾಗೆ ನಾನಿಲ್ಲಿ ಬೇಳೆ ಹಾಕ್ತಾ ಇದ್ದೇನೆ. ಇದೀಗ ಹುರ್ಕೊಳ್ಳೋಣ. ನೋಡಿ, ಬೇಳೆಯನ್ನು ಹುರ್ಕೊಳ್ಳೋಣ. ನೋಡಿ, ಇದು ಕೆಂಪಾಗುವ ತನಕ ಹುರಿಬೇಕಾಯ್ತಾ. ಚೆನ್ನಾಗಿ ಕೆಂಪಾಗುವ ತನಕ ಹುರಿಬೇಕು. ಬೇಳೆಯನ್ನು ಬ್ರೌನ್ ಆಗುವ ತನಕ ಇದು ಮಾಡಿ ಬೇಳೆಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ನಾನಿವಾಗ ಇಷ್ಟನ್ನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ. ಆವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದು. ಬೆಂಕಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲವನ್ನು ಹುರಿದುಕೊಳ್ಳೋಣ. ಆಫ್ ಮಾಡಿದ ಮೇಲೆ ಬೇಸೊಪ್ಪು ಸಹ ಹಾಕ್ತಾ ಇದ್ದೀನಿ. ಇದು ಅರಿಶಿನ ಸಹ ಆಫ್ ಮಾಡಿದ ಮೇಲೆ ಹಾಕ್ಕೋತಿದ್ದೇನೆ. ಇದೇ ಬಾಣಲೆಗೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಎಷ್ಟು ಬೇಕಷ್ಟೇ ಪ್ರಮಾಣಕ್ಕೆ ತಕ್ಕಾಗೆ ನೀರು ಹಾಕ್ಕೊಳ್ಳಿ. ನಾನಿವಾಗಲೇ ಇಷ್ಟೇ ಹಾಕಿದ್ದೀನಿ. ಸ್ವಲ್ಪ ಇಷ್ಟ ಹಾಕಿದ್ದೀನಿ. ನೋಡಿ, ನಾನು 2 ಟೊಮೆಟೊ ಹಾಕಿದ್ದೀನಿ, ಮತ್ತು 2 ಉದ್ದನೆಯ ಮೆಣಸು ಕಟ್ ಮಾಡಿ ಹಾಕಿದ್ದೀನಿ. ಇದು ಗ್ಯಾಸ್ ಹೈ ಫ್ಲೇಮ್ ಇರಲಿ ಆಯಿತಾ. ಅದು ಬೇಯಬೇಕು, ಚೆನ್ನಾಗಿ ಬೇಯೋ ತನಕ ಕುದಿ ಬರಲಿ. ಅದು ಟೊಮೆಟೊ ಆಲ್ರೆಡಿ ಇದು ಬಂದಿದೆ, ಒಡೆದಿದೆ. ಅದನ್ನು ನಾವು ಇಲ್ಲಿಗೆ ಸ್ಮ್ಯಾಚ್ ಮಾಡಿಕೊಳ್ಳೋಣ. ಹೀಗೆ ನೋಡಿ, ಇಲ್ಲಿ ನಾನು ಸಿಪ್ಪೆ ಸಮೇತ ಇದನ್ನು ಈ ಥರ ಮಾಡಿದ್ದೇನೆ. ಸಿಪ್ಪೆ ಬೇಕಿದ್ದರೆ ತೆಗಿಬೋದು ನೀವು, ನಾನು ತೆಗಿಲಿಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆಲ್ಲ ಸಾಕೋಣ. ಇಲ್ಲಿ ನೋಡಿ, ನಾನು ಅರ್ಧ ಸ್ಪೂನ್ ಅಷ್ಟು ಇವಾಗ ಉಪ್ಪು ಹಾಕಿದ್ದೇನೆ. ಆಮೇಲೆ ಬೇಕಾದ ಹಾಕ್ಬೋದು. ಆಮೇಲೆ ಇಲ್ಲಿ ನಾನು ಬೆಲ್ಲ ಕೂಡ ಸ್ವಲ್ಪ ಹಾಕ್ತಾ ಇದ್ದೇನೆ. ರುಬ್ಬಿರುವಂಥ ಮಿಶ್ರಣವನ್ನು ನಾನು ಇದಕ್ಕೆ ಹಾಕ್ತೇನೆ. ನೋಡಿ, ಇಲ್ಲಿ ಶುಂಠಿ ಬೇಕಾದರೆ ನೀವು ಹಾಕ್ಕೋಬೋದು. ಮತ್ತು ಹುಳಿ ಸಾಕಾಗಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ರಸ ಮಾಡಿ ಆಮೇಲೆ ತೆಗೆದು ಹಾಕ್ಬೋದು. ಕೊನೆಗೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ಆಮೇಲೆ ಒಗ್ಗರಣೆ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ, ಸಾಕಷ್ಟು ಆವಾಗಲೇ ಆಯಿಲೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ನಾನು ಒಗ್ಗರಣೆ ಹಾಕ್ತಾಯಿಲ್ಲ. ಆಲ್ರೆಡಿ ಬೇಸೊಪ್ಪು ಹಾಕಿದ್ದೇನೆ, ಹಾಗಾಗಿ ಒಗ್ಗರಣೆ ಬೇಕಾದರೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಹೇಗಾಗಿದೆ. ತಿಳು ಬೇಕಾದರೆ ತಿಳು ಮಾಡಿ. ಚೆನ್ನಾಗಿದೆಯಲ್ಲ, ಕಲರ್ಫುಲ್ಲಾಗಿ. ಇದು ಬ್ರಾಹ್ಮಿನ್ ಸ್ಟೈಲ್ ಟೊಮೆಟೊ ಸಾರು ಮಾಡುವ ವಿಧಾನ. ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆಂದ ಆಗ್ತದೆ ನೋಡಿ.
ಇದು ವೈಟ್ ರೈಸಿಗೆಲ್ಲ ಚೆನ್ನಾಗಿರ್ತದೆ. ನಾವು ಬಾಯ್ಲ್ಡ್ ತಿನ್ನೋದ್ರಿಂದ ಅಷ್ಟು ಇದಾಗಲ್ಲ. ವೈಟ್ ರೈಸಲ್ಲಿ ಚೆಂದ ಆಗ್ತದೆ. ಕುದಿ ಬರಲಿ ಇದು. ನೋಡಿದ್ರಲ್ಲ ಇವತ್ತಿನ ಸಾರು. ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.